ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾವು ಈಗ ಹೋಗ್ತಿರುವಂಥ ಒಂದು ಅದ್ಭುತವಾದ ಕ್ಷೇತ್ರ ಕೋಲಾರ ಜಿಲ್ಲೆಯಲ್ಲೇ ಇರುವಂಥ ಇದೊಂದು ಕ್ಷೇತ್ರ. ಕೋಲಾರದಲ್ಲಿ ಬಹಳಷ್ಟು ದೇವಸ್ಥಾನಗಳಿದೆ. ಈಗಾಗಲೇ ಒಂದು ದೇವಸ್ಥಾನ ನೋಡಿದ್ರಿ, ಮುಳಬಾಗಿಲು ಆಂಜನೇಯ ನೋಡಿದ್ರಿ, ನಂತರ ಒಂದು ಆವನಿ ಕ್ಷೇತ್ರ ನೋಡಿದ್ರಿ, ಮತ್ತು ಕೋಲಾರಮ್ಮನ್ನು ಕೂಡ ನೋಡಿದ್ರಿ. ಈಗ ನಾವು ನೋಡ್ತಿರೋದು ಸೋಮೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಸುಮಾರು 11ನೇ ಶತಮಾನದಿಂದ 14ನೇ ಶತಮಾನದಲ್ಲಿ ಚೋಳರ ಕಾಲದಲ್ಲಿ ನಿರ್ಮಿತವಾದಂಥ ದೇವಸ್ಥಾನ ಅಂತ ಹೇಳ್ತಾರೆ. ಬಹಳ ದೊಡ್ಡವಾದಂಥ ಅಂಗಳ ಇರುವಂಥ, ದೊಡ್ಡ ಪ್ರಾಕಾರಗಳ ಇರುವಂಥ, ಕಂಬಗಳಿಂದ ಕೂಡಿದಂಥ ಒಂದು ಬೃಹತ್ಕಾರದಂಥ ಒಂದು ದೇವಸ್ಥಾನ. ನಿಮಗೆ ಆಗಲೇ ಹೇಳಿದಾಗೆ ಚೋಳರ ಕಾಲದಲ್ಲಿ ನಿರ್ಮಿತವಾದ ದೇವಸ್ಥಾನ ಅಂತ ಹೇಳಿದೆ. ಆದರೂ ಕೋಲಾರ ಏನಿತ್ತು ಅದು ಗಂಗರ ಆಳ್ತಾ ಇದ್ರು. ಆ್ಯಕ್ಚುಲಿ ಗಂಗರ ರಾಜಧಾನಿ ಆಗಿತ್ತು ಇದು. ಅದ ನಂತರ ಚೋಳರು ಬಂದ ಮೇಲೆ ಇಲ್ಲಿ ಸುಮಾರು ನಿರ್ಮಿತವಾದಂಥ ದೇವಾಲಯಗಳನ್ನು ನಾವು ಕಾಣಬಹುದು. ಸೋಮೇಶ್ವರ ಬಹಳ ಪ್ರಸಿದ್ಧಿ ಅದು. ತುಂಬ ನೀವು ಈ ದೇವಸ್ಥಾನ ನೋಡಿದ್ರೆ, ನೀವು ಈ ಇತಿಹಾಸಕಾರ ಪ್ರಕಾರ ಈ ದೇವಸ್ಥಾನ ನೀವು ನೋಡ್ತಾ ಇದ್ದರೆ ನೋಡಿ, ಇದೇ ಥರ ಶಿಲ್ಪಕಲೆಗಳನ್ನ ನಾವು ಬೆಂಗಳೂರಿನಲ್ಲಿರುವ ಹಲಸೂರಿನಲ್ಲಿರುವಂಥ ಸೋಮೇಶ್ವರ ದೇವಸ್ಥಾನ ಕೂಡ ಕಾಣ್ಬೋದು. ಇದೇ ರೀತಿ ಶಿಲ್ಪಗಳನ್ನ ಒಳಗೊಂಡಂಥ ದೇವಸ್ಥಾನ. ಈ ದೇವಸ್ಥಾನ ನೀವು ದೇವಾಲಯ ಏನು ನೋಡ್ತಾ ಇದ್ದೀರಾ, ಸುಂದರವಾದಂಥ ದೇವಾಲಯ ಇದು ಕಂಬಗಳಿಂದ ಕೂಡಿದಂಥ ಮತ್ತು ಜೈನ ಹಾಗೂ ಯುರೋಪ್ ಮತ್ತು ಥೈ ದೇಶಗಳಲ್ಲಂತಿರುವಂಥ ಶಿಲ್ಪಕಲೆಗಳನ್ನ ನೀವು ಏನು ಕಾಣ್ತೀರಿ, ಅಲ್ಲಿರೋ ಟೆಂಪಲ್ಗಳನ್ನ ಕಾಣ್ತೀರಾ, ಆ ರೀತಿ ಹೊಂದಿರುವಂಥ ಒಂದು ಶಿಲ್ಪಕಲೆಗಳನ್ನು ಹೊಂದಿರುವಂಥ ದೇವಸ್ಥಾನ ಅಂತ ಹೇಳಲಾಗುತ್ತೆ ಇದನ್ನು. ಈ ದೇವಾಲಯ ವಿಜಯನಗರ ಕಾಲದ ಶೈಲಿಯ ಕೂಡ ನಾವು ಕಾಣಬಹುದು ಅಂತ ಹೇಳಲಾಗುತ್ತೆ. ಯಾಕಂದರೆ ಅದು ಅಲ್ಲಿಂದ ಕೂಡಿದ ಅಲ್ಲಿನ ವ್ಯಾಪಾರಗಳ ಸಂಬಂಧಗಳು ಇಲ್ಲೆಲ್ಲ ನಂತರ ಚೋಳರ ನಂತರ ವಿಜಯನಗರ ಸಾಮ್ರಾಜ್ಯ ಬಂದ ಮೇಲೆ ಅವರ ಒಂದು ಛಾಪ್ ಅಂತಾರೆ, ಏನಾದರೂ ಅವರದ್ದು ಗುರುತುಗಳನ್ನ ಕೂಡ ನಾವು ಇಲ್ಲಿ ಕಾಣ್ಬೋದು ಅಂತ ಹೇಳಲಾಗುತ್ತೆ. ಭಾಳ ಅದ್ಭುತವಾಗಿದೆ. ದಕ್ಷಿಣ ಭಾರತದಲ್ಲಿ ಇದು ಒಂಥರ ದ್ರಾವಿಡ ಶೈಲಿ ಅಂತ ಹೇಳ್ತಾರೆ ನಾವು ಅದನ್ನು. ಆ ರೀತಿಯಲ್ಲಿ ನಿರ್ಮಿತವಾದಂಥ ಒಂದು ಗೋಪುರನ ನಾವು ಕಂಡ್ವಿ. ಅಷ್ಟು ಅದ್ಭುತವಾದಂಥ ಒಂದು ಅಲಂಕೃತವಾದಂಥ ಪ್ರಾಣಿಗಳು, ಆನೆಗಳ, ಸಿಂಹಗಳು, ಇದರ ಕೆತ್ತನೆಗಳಿರುವಂಥ ಒಂದು ಅಲಂಕಾರಿತವಾದಂಥ ಒಂದು ಅದ್ಭುತವಾದಂಥ, ನಮಗೆ ದೇವ್ರನ್ನ ನೋಡೋಕ್ಕೆ ಒಳಗಡೆ ಪರ್ಮಿಷನ್ ಇಲ್ಲ, ಆದ್ದರಿಂದ ನಿಮಗೆ ಇಲ್ಲಿ ದೂರದಿಂದ ತೋರಿಸ್ತಾ ಇದ್ದೀನಿ. ತುಂಬ ಅದ್ಭುತವಾಗಿದೆ ನಿಜವಾಗ್ಲೂ. ತುಂಬ ಅಂಗಳ ಪ್ರಾಕಾರಗಳು ಅಷ್ಟು ತುಂಬ ಚೆನ್ನಾಗಿದೆ ಅಂದರೆ ಅದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಬಹಳ ವಿಶೇಷವಾಗಿ ಇಲ್ಲಿ ಮಹಾಶಿವರಾತ್ರಿ, ಕೆಲವು ರಥೋತ್ಸವಗಳು ಬಹಳ ಅದ್ಭುತವಾಗಿ ನಡೆಯುತ್ತೆ ಇಲ್ಲಿ ಅಂತ ಹೇಳುತ್ತೆ. ಮತ್ತು ನಿಮ್ಗೆ ಇಲ್ಲೊಂದು ಸುಂದರವಾದ ನೋಡಿ ಕಂಬಗಳು ಕಾಣಿಸ್ತಾ ಇದೆ. ನಿಮ್ಗಾಗಲೇ ಹೇಳಿದೆ, ಇಲ್ಲಿ ಕಂಬಗಳ ಕೆತ್ತನೆಗಳನ್ನ ನೋಡ್ತಾ ಇದ್ದರೆ ತುಂಬ ಎಷ್ಟು ಚೆನ್ನಾಗಿದೆ ಕಾಣುತ್ತೆ ಅಂದರೆ, ಅದು ಒಂದೊಂದು ಕೆತ್ತನೆಗಳು ತುಂಬ ಅದ್ಭುತವಾಗಿದೆ ನೋಡಿ. ಆನೆಗಳು, ಸಿಂಹಗಳು, ಅದರ ವಿಚಿತ್ರ ವಿಧವಾದಂಥ ಒಂದು ಶಿಲ್ಪಕಲೆಗಳನ್ನು ಹೊಂದಿರುವಂಥ ಇನ್ನೊಂದು ನೀವು ಭಾಳ ಅದ್ಭುತವಾದಂಥ ಅಂದರೆ ಇಲ್ಲಿ ಒಂದು ಕಲ್ಯಾಣ ಮಂಟಪ ಕಾಣ್ಬೋದು. ನಾವು ನಾರ್ಮಲಾಗಿ ಮದುವೆಗೆ ಮಾಡಿದಾಗ ನಮಗೆ ಮದುವೆಗೆ ಒಂದು ಧಾರೆಗೆ ಇದಕ್ಕೆ ತಲೆ ಕಟ್ಟಬೇಕಾದ್ರೆ ಒಂದು ಕಲ್ಯಾಣ ಮಂಟಪ ಅಂತ ಮಾಡ್ತಾರೆ, ಇದು ಮಾಡ್ತಾರೆ. ಆದರೆ ಇದನ್ನು ಇಲ್ಲಿ ಅದು ಪರ್ಮನೆಂಟಾಗಿ ಮಾಡಿರುವಂಥ ಒಂದು ಕಲ್ಯಾಣ ಮಂಟಪನ ನೀವು ಕಾಣ್ಬೋದು. ಎಷ್ಟು ಸುಂದರವಾಗಿ ಕಾಣುತ್ತೆ. ಮತ್ತು ಈ ಮೇಲ್ಭಾಗ ನೋಡ್ತಾ ಇದ್ದರೆ ನೀವು ಈ ಚೈನಾ ದೇವಸ್ಥಾನ ಟೆಂಪಲ್ಗಳು ಕಾಣುತ್ತೆ. ಆ ರೀತಿ ಚೀನಿ ಶೈಲಿಯ ಒಂದು ನಿರ್ಮಿತವಾದ ನೋಡಿ, ಒಂದೊಂದನ್ನು ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ. ಆ ಒಂದೊಂದು ಕಂಬಗಳನ್ನ ನೋಡ್ತಾ ಇದ್ದರೆ, ಆ ಶಿಲ್ಪಕಲೆಗಳನ್ನ ನೋಡ್ತಾ ಇದ್ದರೆ ಭಾಳ ಅದ್ಭುತವಾದಂಥ ನೀಟಾದಂಥ ಕೆಲಸಗಳನ್ನ ಕಾಣ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಕಲ್ಯಾಣ ಮಂಟಪ ಇದು ಅಷ್ಟು ಅದ್ಭುತವಾದಂಥ ಕೆತ್ತನೆಗಳನ್ನ ನಾವು ಕಾಣಬಹುದು ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ. ನಾವು 11ನೇ ಶತಮಾನದಲ್ಲಿ ಈ ರೀತಿಯ ಒಂದು ಶಿಲ್ಪಿಗಳು ಎಷ್ಟು ಚೆನ್ನಾಗಿದ್ದರು, ಅವರ ಕೆಲಸಗಳು ಎಷ್ಟು ಚೆನ್ನಾಗಿತ್ತು ಅನ್ನೋದನ್ನು ನಾವು ಇಲ್ಲಿ ಕಾಣ್ಬೋದು. 11ನೇ ಶತಮಾನ ಅಂದರೆ ಅವಾಗ ಎಷ್ಟು ಕಷ್ಟ ಇತ್ತು ಒಂದೊಂದು ಕಲ್ಲುಗಳನ್ನ ತಂದು ಇಲ್ಲಿ ಅದನ್ನು ಜೋಡಿಸಿ ಅದನ್ನು ಕೆತ್ತನೆ ಮಾಡೋದು. ನಿಜವಾಗ್ಲೂ ಬಹಳ ಅದ್ಭುತವಾದಂಥ ಚೋಳರ ಕಾಲದಲ್ಲಿ ನಾವು ನೋಡಿದ ಹಾಗೆ ಸುಮಾರು ದೇವಸ್ಥಾನಗಳನ್ನ ನಾವು ಈಶ್ವರ ದೇವಸ್ಥಾನಗಳನ್ನ ನೋಡ್ಬೋದು. ಅಂಥದ್ರಲ್ಲಿ ಒಂದೊಂದು ಈಶ್ವರ ದೇವಸ್ಥಾನಗಳಲ್ಲಿ ಒಂದೊಂದು ಹೆಸರು ಅದರಲ್ಲಿ ಇದು ಒಂದಾದಂಥ ಒಂದು ಅದ್ಭುತವಾದಂಥ ದೇವಾಲಯ. ವಾಸ್ತುಶಿಲ್ಪಕ್ಕೆ ನಾವು ನಿಜವಾಗ್ಲೂ ಅದಕ್ಕೆ ಒಂದು ಒತ್ತು ಕೊಟ್ಟು ಮಾಡುವಂಥ ದೇವಾಲಯಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು. ಇದು ಬೆಂಗಳೂರಿಂದ ನಿಮಗೆ ಸುಮಾರು ಕೋಲಾರ ಗೊತ್ತಿದೆ, ಸುಮಾರು ಒಂದು 63 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಸಿಗುತ್ತೆ. ಸುಮಾರು ಬಸ್ ಫೆಸಿಲಿಟಿಗಳಿದೆ, ಬರಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ಬಸವ, ಅದು ನೋಡ್ಬೋದು. ಮತ್ತು ಇದು ಸುಮಾರು ದೇವಿಗಳಿದೆ. ನಿಮಗೆ ಇಲ್ಲಿ ಚಂಡಿಕೇಶ್ವರನ ನೋಡ್ತಾ ಇದ್ದೀರಾ. ಮತ್ತು ನಾನು ಹೇಳಿದಾಗೆ ಒಂದು ಅದ್ಭುತವಾದಂಥ ಗೋಪುರ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಮತ್ತೊಮ್ಮೆ ಇನ್ನೊಂದು ಅದ್ಭುತವಾದ ಕ್ಷೇತ್ರದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.